ಇದು ಈರುಳ್ಳಿ, ಟೊಮೆಟೊ, ಗ್ರೀನ್ ಚಿಲ್ಲಿ ಮತ್ತು ಕರಿಬೇವು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಮಸ್ಕಾರ ಸಬ್ಸ್ಕ್ರೈಬರ್ಸ್. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹೊಡಿತಾ ಇದ್ದೀನಿ. ನೀವು ಗೆಸ್ ಮಾಡ್ಬೋದು ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ಅಂತ. ವಿಡಿಯೋನ ನಾನು ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಸ್ವಲ್ಪ ಇದರಲ್ಲಿ ಅರಿಶಿಣದ ಅಂದರೆ ಟರ್ಮರಿಕ್ ಪೌಡರ್ ಇಷ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಬೇಕು. ಆಮೇಲೆ ಹೀಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಅಲುಗಾಡಿಸ್ಬೇಕಾಗ್ತದೆ. ಇಟ್ಕೋ. ಆಮೇಲೆ ನಾವು ಸ್ವಲ್ಪ ಇದರಲ್ಲಿ ಗರಂ ಮಸಾಲ ಪೌಡರ್, ಇದು ಬಂದು ಸೂರ್ಯ ಅಂತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಯಾವ ಕಂಪನಿದು ನಾವು ಪ್ರಮೋಷನ್ ಮಾಡ್ತಾ ಇಲ್ಲ. ಬಟ್ ಈ ಸ್ವಲ್ಪ ಇದರಲ್ಲಿ ಸ್ವಲ್ಪ ಜಸ್ಟ್ ಫಾರ್ ಫ್ಲೇವರ್ಗೆ ನಾವು ಈ ಥರ ಹಾಕಬೇಕಾಗ್ತದೆ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಈಗಲೇ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನಮ್ಮ ಕಡೆ ನೋಡಿ ಈ ಥರದ್ದು ಗೋಕರ್ಣ ಸಾಲ್ಟ್ ಅಂತ ಸಿಗ್ತದೆ. ಇದು ಬಂದು ರಾಕ್ ಸಾಲ್ಟೇ, ತುಂಬ ಚೆನ್ನಾಗಿದೆ. ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಆರೋಗ್ಯಕ್ಕೆ ತುಂಬ ಸಾಲ್ಟ್ ಏನಾಗ್ತದೆ ಅಂದರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಲ್ಟ್ಗಳಿಂದಲೇ ಕೆಲವೊಂದು ಎಷ್ಟೋ ಪ್ರಾಬ್ಲಮ್ಸ್ಗಳು ನಮಗೆ ದೂರ ಆಗ್ತದೆ. ಸೊ ಈ ಥರ ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ ನಾನೀಗ. ಸ್ವಲ್ಪ ಸಾಲ್ಟ್ ಅದು ಮೆಲ್ಟ್ ಆಗಬೇಕು, ಸ್ವಲ್ಪ ಒಂದು 2 ನಿಮಿಷಕ್ಕೆ ಆಗ್ತದೆ. ಸೊ ಆಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ನಾನು ಬಾಯ್ಲ್ ಮಾಡಿದಂತಹ ಆಲೂಗಡ್ಡೆನ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಇದರಲ್ಲಿ ಹಾಕ್ತೀನಿ. ಸ್ವಲ್ಪ ನನಗೆ ಇವತ್ತು ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು, ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಏನು ಈಸಿ, ನಿಮಗೆ ಪೊಟ್ಯಾಟೊ ಪಲ್ಯ ಮಾಡೋದು ಎಲ್ಲರಿಗೂ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ. ಸೊ ಬಟ್ ನಾನು ಈ ಥರ ತೋರಿಸ್ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪೊಟ್ಯಾಟೊ ಪಲ್ಯ ಮತ್ತು ಇಲ್ಲಿ ನೋಡಿ ಚಪಾತಿ ಪೂರಿ ಮಾಡಬೇಕಂದಿದ್ದೀನಿ. ಸೊ ಇದನ್ನು ಹೀಗೆ ಮ್ಯಾಶ್ ಮಾಡಬೇಕಾಗ್ತದೆ ಚೆನ್ನಾಗಿ. ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ವಲ್ಪ ಇದು ನಿಮಗೆ ಗಟ್ಟಿ ಅನಿಸ್ಬೇಕು, ಗ್ರೇವಿ ಥರ ಬೇಕು ಅಂದಾಗ ಸ್ವಲ್ಪ ನೀವು ಇದಕ್ಕೆ ನೀರನ್ನು ಕೂಡ ಸೇರಿಸಬಹುದು. ಸ್ವಲ್ಪ ಹಾಕಬೇಕಾಗ್ತದೆ.